ಯೋಗದ ಮೂಲಕನೇ ನಾವು ನಮ್ಮ ಬ್ರೈನ್ ಅನ್ನು ರೀಬೂಟ್ ಮಾಡ್ತಾ ಇದೀವಮ್ಮ. ಪಟಾಕಿ ಮಾರ್ನಿಂಗ್ ಶ್ರುತಿ 92.7 ಬದಲಾಗಿ 92.9 ಟ್ಯೂನ್ ಅಪ್ ಮಾಡ್ಕೊಂಡ್ರೆ ಏನಾಗುತ್ತೆ? ನನಗೆ ನಿನ್ ಪ್ರೋಗ್ರಾಮ್ ಕ್ಲಿಯರ್ ಆಗಿ ಕೇಳಿಸಲ್ಲ, ಕರೆಕ್ಟ್ ಅಲ್ವಾ? ಅದೇ ತರನೇ ನಮ್ ಬಾಡಿಯಲ್ಲೂ ಈ ತರ ಅಲೈನ್ಮೆಂಟ್ ಇಲ್ಲ, ಕರೆಕ್ಟ್ ಆಗಿ ಫ್ರೀಕ್ವೆನ್ಸಿ ಅಲೈನ್ಮೆಂಟ್ ಇಲ್ಲ ಅಂದ್ರೆ ನಮ್ ಬಾಡಿ ಸರಿ ಕೆಲಸ ಮಾಡಲ್ಲ. ಲಾಜಿಕ್ ಅಲ್ವಾ? ಇದಕ್ಕೆ ಈ ಅಲೈನ್ಮೆಂಟ್ ಆಗ್ಲಿಕ್ಕೆ ಕರೆಕ್ಟ್ ಆಗಿ ನಮ್ದು ಟ್ಯೂನ್ ಅಪ್ ಆಗ್ಲಿ, ಬಾಡಿ ಫಂಕ್ಷನ್ ಮಾಡ್ಲಿಕ್ಕೆ ನಮ್ಮಲ್ಲಿ ಒಂದು ಎನರ್ಜಿ ಸಿಸ್ಟಮ್ ಇದೆ. ಯೋಗಿಗಳು ಅದನ್ನ ಚಕ್ರ ಸಿಸ್ಟಮ್ ಅಂತ ಹೇಳ್ತಾರೆ. ನಮ್ಮಲ್ಲಿ 7 ತರ ಚಕ್ರ ಇದೆ, ಬಾಟಮ್ ಇಂದ ಸ್ಪೈನ್ ಇಂದ ಟಾಪ್ ಆಫ್ ದ ಹೆಡ್ ತನಕ. ಅದ್ರಗಳ ಹೆಸರು ಮೂಲಾಧಾರ ಚಕ್ರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಗ್ನ್ಯ ಮತ್ತು ಸಹಸ್ರಾರ ಚಕ್ರಗಳು. ಈ ಚಕ್ರಗಳು ಕರೆಕ್ಟ್ ಆಗಿ ಅಲೈನ್ಮೆಂಟ್ ಆಗಿ ಬ್ಯಾಲೆನ್ಸ್ ಆಗಿದ್ರೆ ನಾವು ಫುಲ್ ಆಗಿ ಫಿಸಿಕಲ್ ಆಗಿ ಹೆಲ್ತಿ ಇರ್ತೀವಿ, ಮೆಂಟಲ್ ಆಗಿ ಪೀಸ್ಫುಲ್ ಆಗಿರ್ತೀವಿ. ಫುಲ್ ಯೂನಿವರ್ಸ್ ಅಲೈನ್ ಆಗ್ಬಿಟ್ರೆ ನಾವು ಯಾವ ಸಾಧನೆ ಅಂದ್ರೆ ಮಾಡ್ಬೋದು. ಮೋಸ್ಟ್ ಕಾಂಪ್ಲಿಕೇಟೆಡ್ ಆಫ್ ಸರ್ಜರಿ ಈಸಿಯಾಗಿ ಆಗ್ಬಿಡುತ್ತೆ. ಇದು ಬ್ಲಾಕ್ ಆಗ್ಬಿಟ್ರೆ ಎನರ್ಜಿ ಚಕ್ರಗಳು ಹೆಂಗೆ ನಮ್ಮ ಕಾರ್ಬೋರೇಟರ್ ಆಗುತ್ತೆ, ಸ್ಪಾರ್ಕ್ ಪ್ಲಗ್ ಆಗಲಿ, ನಮ್ಮ ಇಮೇಲ್ ಇನ್ಬಾಕ್ಸ್ ಆಗಲಿ ಬ್ಲಾಕ್ ಆಗ್ಬಿಟ್ರೆ ಏನಾಗುತ್ತೆ? ಸ್ಟ್ರೆಸ್ ಆಗುತ್ತೆ, ಫಿಯರ್ ಆಗುತ್ತೆ, ಕನ್ಫ್ಯೂಷನ್ ಆಗುತ್ತೆ. ಇದು ಮಾಡಬೇಕಾ, ಅದು ಮಾಡಬೇಕಾ, ಈ ದಾರಿಲಿ ಹೋಗ್ಬೇಕಾ, ಆ ದಾರಿಲಿ ಹೋಗ್ಬೇಕಾ, ನಮ್ ಕನ್ಫ್ಯೂಷನ್ ಆಗ್ಬಿಟ್ಟು ಏನಾಗುತ್ತೆ? ಲೈಫ್ ಒಂದು ಸ್ಟ್ಯಾಂಡ್ ಸ್ಟಿಲ್ ಬಂದ್ಬಿಡುತ್ತೆ, ನಮ್ದು ಎಫಿಷಿಯನ್ಸಿ ಕಮ್ಮಿ ಆಗ್ಬಿಡುತ್ತೆ. ಕರೆಕ್ಟ್ ಅಲ್ವಾ? ಈ 3 ಅಂಗಗಳು ಅಷ್ಟಾಂಗ ಯೋಗ ಅಲ್ಲಿ ಆಸನ, ಪ್ರಾಣಾಯಾಮ ಮತ್ತು ಧ್ಯಾನ, ಇದನ್ನ ಕರೆಕ್ಟ್ ಆಗಿ ನಾವು ಪ್ರಾಕ್ಟೀಸ್ ಮಾಡಿದ್ರೆ ಇದು 3 ಸೇರಿ ಚಕ್ರಗಳನ್ನು ಅಲೈನ್ಮೆಂಟ್ ಮಾಡಿಸ್ಬಿಟ್ಟು ಎಬ್ಬಿಸ್ಬಿಟ್ಟು ಈ ವಿಶ್ವದಿಂದ ಎನರ್ಜಿ ಡ್ರಾ ಮಾಡ್ಕೊಂಡು ನಮ್ಮ ಬ್ಯಾಟ್ರಿ ಫುಲ್ ಚಾರ್ಜ್ ಮಾಡುತ್ತೆ. ಸೊ ಬ್ರೈನ್ ಬಾಡಿ ಅಲೈನ್ಮೆಂಟ್ ಚಾರ್ಜ್ ಮಾಡ್ಕೊಳ್ಳಿಕ್ಕೆ ನೀವು ಅಷ್ಟಾಂಗ ಯೋಗ ಪ್ರಾಕ್ಟೀಸ್ ಮಾಡಿದ್ರೆ ನಿಮಗೆ ಸಾಕಷ್ಟು ಸಹಾಯ ಆಗುತ್ತೆ.